ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್ ಫಾರ್ ಕೆಸೆಟ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಾ, ಹಾಗೆ ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನು ಉಳಿದಿರೋದು 2 ದಿನ, ಓಕೆನಾ? ಯಾವುದೇ ರೀತಿಯಾದ ಹೊಸ ಚಾಪ್ಟರ್ಸ್ನ ಯಾವುದೂ ಓದಲಿಕ್ಕೆ ಹೋಗಬೇಡಿ, ಓದಿದ್ದನ್ನೇ ರಿವೈಸ್ ಮಾಡ್ಕೊತಾ ಬನ್ನಿ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಕೆಲವೊಂದು MCQನ ಸಾಲ್ವ್ ಮಾಡಲಿಕ್ಕೆ ಟ್ರಿಕ್ಸ್ ಇರ್ತವೆ. ಆ ಟ್ರಿಕ್ಸ್ ಯಾವಿದ್ದಾವೆ, ಅವು ಸೈಂಟಿಫಿಕಲಿ ಪ್ರೂವನ್ ಟ್ರಿಕ್ಸ್. ಓಕೆ, ಸೊ ಟ್ರಿಕ್ಸ್ ಟು ಸಾಲ್ವ್ MCQ ಇನ್ಕ್ರೀಸ್ ಯುವರ್ ಮ್ಯಾಕ್ಸ್ ವಿತ್ ದಿಸ್. ಹೌದಾ? ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಇವೆಲ್ಲನೂ ಸೈಂಟಿಫಿಕಲಿ ಪ್ರೂವನ್ ಮೆಥಡ್. ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರ್ಯಾರು ಈ ಟ್ರಿಕ್ಸ್ನ ಯೂಸ್ ಮಾಡ್ತೀರಾ ಅಂತ. ನೋಡಿ, ಫಸ್ಟ್ ಟ್ರಿಕ್ಸ್ ನೋಡಿ, ಎಲ್ರಿಗೂ ಗೊತ್ತಿರುತ್ತೆ. ಇದು ಏನಿದೆ, ಬೆಸ್ಟ್ ಮೆಥಡ್ ಏನಪ್ಪ ಅಂದರೆ ಎಲಿಮಿನೇಷನ್ ಮೆಥಡ್. ಹೌದಾ? ಎಲಿಮಿನೇಷನ್ ಮೆಥಡ್. ಇದರಲ್ಲಿ ಯಾವುದು ಗೊತ್ತಾಗುತ್ತೆ ನಿಮಗೆ, ಕ್ವಶನ್ ನೋಡಿದ ಕೂಡಲೇ ಯಾವುದು ರಿಲೇಟೆಡ್ ಇಲ್ಲ ಅಂಥೇಳಿ. ಸೊ ಹಾಗಾಗಿ ಎಲಿಮಿನೇಷನ್ ಮೆಥಡ್. ಈ ಎಲಿಮಿನೇಷನ್ ಮೆಥಡಲ್ಲಿ ನೋಡಿ, ರಿಮೂವ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಹೌದಾ? ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು ಆನ್ಸರಲ್ಲಿ ಕೊಟ್ಟಿರ್ತಾರೆ, ಒಂದು 0, 27, 47, 102. ಹೌದಾ? ಈ ಥರ 4 ಆಪ್ಷನ್ ಕೊಟ್ಟಿದ್ರಪ್ಪ ಅಂದರೆ ಇದರಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂ ಯಾವುದು? 102. ಹೌದಾ? ಇದಕ್ಕೆ ಸಂಬಂಧನೇ ಇಲ್ಲ. ಸೊ ನಾವು ಡೈರೆಕ್ಟಾಗಿ ಏನು ಮಾಡ್ಬೋದು, ಇದು ಆನ್ಸರ್ ಅಲ್ಲ ಅಂಥೇಳಿ ಡಿಸ್ಕಾರ್ಡ್ ಮಾಡ್ಬೋದು. ಇನ್ನೊಂದು ಎಕ್ಸ್ಟ್ರೀಮ್ ವ್ಯಾಲ್ಯೂ ಯಾವುದು? 0 ಆನ್ಸರ್ ಆಗಲ್ಲ, ಡಿಸ್ಕಾರ್ಡ್. ಓಕೆ, ಇವೆರಡರಲ್ಲಿ ಒಂದಿರುತ್ತೆ. ಹೌದಾ? ಈ ಟ್ರಿಕ್ಸ್ನ ಯಾವಾಗ ಯೂಸ್ ಮಾಡಬೇಕು ಅಂದರೆ, ನಿಮಗೆ ಆ ಕ್ವಶನ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದಾಗ ಮಾತ್ರ ಈ ಟ್ರಿಕ್ಸ್ನ ಯೂಸ್ ಮಾಡ್ಬೋದು. ನೆಕ್ಸ್ಟು ಸಿಮಿಲರ್ ಆನ್ಸರ್ ಟ್ರಿಕ್ಸ್. ಕೆಲವೊಂದಕ್ಕೆ ಏನು ಕೊಟ್ಟಿರ್ತಾರೆ, 2 ಆಪ್ಷನ್ ABCD ಅಲ್ಲಿ ನಮಗೆ ಅನಿಸಿರುತ್ತೆ, ಏನೂ ಸೇಮ್ ಇರುತ್ತೆ, ಸಿನೂ ಸೇಮ್ ಇರುತ್ತೆ. ಏನು ಮಾಡೋದಪ್ಪ ಅಂದರೆ, ಅವಾಗ ಏನು ಮಾಡಬೇಕು, ಯಾವ ಡಿಸ್ಸಿಮಿಲರ್ ಇರ್ತಾವಲ್ಲ ಅವನ್ನ ಡಿಸ್ಕಾರ್ಡ್ ಮಾಡಿಬಿಡಬೇಕು. ಇವೆರಡು ಸಿಮಿಲರ್ ಇರೋದ್ರಲ್ಲಿ ಒಂದು ಮಾತ್ರ ಆನ್ಸರ್ ಆಗೇ ಆಗುತ್ತೆ. ಹೌದಾ? ನೆಕ್ಸ್ಟು ಇನ್ನೊಂದು ಆಲ್ ಆಫ್ ದಿ ಅಬೋವ್. ನೋಡಿ, ಆಲ್ ಆಫ್ ದಿ ಅಬೋವ್ ಅಂಥೇಳಿ 4 ಆಪ್ಷನ್ ಕೊಟ್ಟಾಗ ABCD 4ನೇದು ಕೊಟ್ಟಿರ್ತಾನೆ ಆಲ್ ಆಫ್ ದಿ ಅಬೋವ್. ಇದು ಆಲ್ ಆಫ್ ದಿ ಅಬೋವ್ ಇದ್ದಾಗ ನಿಮಗೆ ಮೇಲಿನ 3 ಆನ್ಸರಲ್ಲಿ ಏನೂ ಗೊತ್ತಿಲ್ಲ ಅಂದರೆ ನೀವು ಆಲ್ ಆಫ್ ದಿ ಅಬೋವ್ನ ಟಿಕ್ ಮಾಡಿ ಬರ್ಬೋದು. ಯಾಕಂದರೆ ಆಲ್ ಆಫ್ ದಿ ಅಬೋವ್ ಏನಿರುತ್ತಲ್ಲ ಅದು 95% ಕರೆಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಇನ್ನೊಂದು ನನ್ ಆಫ್ ದಿ ಅಬೋವ್. ಯಾವುದೇ ಆಪ್ಷನಲ್ಲಿ ನನ್ ಆಫ್ ದಿ ಅಬೋವ್ ಇತ್ತು ಅಂದರೆ ನೀವು ಇದನ್ನು ಡಿಸ್ಕಾರ್ಡ್ ಮಾಡಿ, ಟಿಕ್ ಮಾಡಬೇಡಿ. ಹೌದಾ? ನಿಮಗೆ ಆನ್ಸರು ಮೇಲೆ ಇರೋ 3ರಲ್ಲಿ ಕಾನ್ಫಿಡೆಂಟ್ ಇತ್ತು ಅಂದರೆ ಇದನ್ನು ನೀವು ಕಣ್ಮುಚ್ಕೊಂಡು ಡಿಸ್ಕಾರ್ಡ್ ಮಾಡಿಬಿಡಿ. ಓಕೆನಾ? ಫಸ್ಟ್ ಎಲಿಮಿನೇಷನ್ ಮೆಥಡಲ್ಲಿ ಏನು ಮಾಡಬೇಕು, ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಯಾವಿದ್ದಾವೆ ಅವನ್ನ ತೆಗಿಬೇಕು. ಸಿಮಿಲರ್ ಆನ್ಸರ್ ಯಾವಿದಾವಲ್ಲ ಇವೆರಡರಲ್ಲಿ ಒಂದಿರುತ್ತೆ. ನೆಕ್ಸ್ಟ್ ಆಲ್ ಆಫ್ ದಿ ಅಬೋವ್ ಇದ್ದಾಗ 95% ಚಾನ್ಸಸ್ಸು ಅದೇ ಆನ್ಸರ್ ಆಗಿರುತ್ತೆ. ನನ್ ಆಫ್ ದಿ ಅಬೋವ್ ಇದ್ದಾಗ ಅದನ್ನು ಬಿಟ್ಟು ಮಿಕ್ಕಿರೋ 3ರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಇದೇನು, ಬ್ರೈನ್ ಸಿಗ್ನಲ್ ಟೆಕ್ನಿಕ್. ಏನಪ್ಪ ಈ ಬ್ರೈನ್ ಸಿಗ್ನಲ್ ಟೆಕ್ನಿಕ್ ಅಂದರೆ, ನೋಡಿ, ನೀವು ಸಪೋಸ್ 3rd ಕ್ವಶನ್ ಓದ್ತಾ ಇರ್ತೀರ, ಆ ಕ್ವಶನ್ ಓದಿರ್ತೀರ, ಆಪ್ಷನ್ಸು ನೋಡಿರ್ತೀರ, ಬಟ್ ಆನ್ಸರ್ ನಿಮಗೆ ಗೊತ್ತಾಗ್ತಿರಲ್ಲ. ಹೌದಾ? ಅನ್ನಿಸ್ತಿರುತ್ತೆ ಇದನ್ನು ಎಲ್ಲೋ ಓದಿದ್ದೀನಿ, ಎಲ್ಲೋ ನೋಡಿದ್ದೀನಿ ಈ MCQನ ಅಂತ, ಬಟ್ ನಿಮಗೆ ಆನ್ಸರು ಇಮಿಡಿಯೇಟಾಗಿ ಫ್ಲ್ಯಾಶ್ ಆಗಲ್ಲ. ಅವಾಗೇನು ಮಾಡಬೇಕು, ಅದನ್ನು ಅಲ್ಲೇ ಡ್ರಾಪ್ ಮಾಡಿ ನೆಕ್ಸ್ಟ್ ಕ್ವಶನಿಗೆ ಹೋಗಬೇಕು. ಆ ನೆಕ್ಸ್ಟ್ ಕ್ವಶನಿಗೆ ಹೋದಾಗ ಅದನ್ನು ಆನ್ಸರ್ ಮಾಡುವಾಗ ನಿಮಗೆ ಸಡನ್ನಾಗಿ ಇದು ಆನ್ಸರ್ ನೆನಪಾಗುತ್ತೆ. ಹೌದಾ? ಅವಾಗೇನಾಗುತ್ತೆ, ನಿಮ್ಮ ನ್ಯೂರಾನ್ಸು ಲೇಟಾಗಿ ಆ್ಯಕ್ಟಿವೇಟ್ ಆಗಿದ್ದಾವೆ ಅಂತ ಅರ್ಥ. ಸೊ ಫಸ್ಟ್ ನೀವು ಇದು ಕ್ವಶನ್ ನಿಮಗೆ ಬಂದಿಲ್ಲ ಅಂದರೆ, ಆನ್ಸರ್ ಎಲ್ಲೋ ನೋಡಿದ್ದೀನಿ ಬರ್ತಾ ಇಲ್ಲ ಅಂದರೆ, ಒಂದು ಸೆಕೆಂಡ್ ಕಣ್ಣು ಮುಚ್ಚಿಕೊಂಡು ಯಾವ ಚಾಪ್ಟ್ರಲ್ಲಿ ಐತಿ ನೆನಪು ಮಾಡ್ಕೋಬೇಕು. ನಿಮಗೆ ನೆನಪಾಗುತ್ತಾ ಅಂದರೆ, ನೆನಪಾಯಿತು ಅಂದರೆ ನಿಮಗೆ ಆನ್ಸರ್ ನೆನಪಾಗುತ್ತಾ, ಇಲ್ಲ ಅಂದರೆ ಆ ಕ್ವಶನ್ನ ಬಿಟ್ಟು ನೆಕ್ಸ್ಟ್ ಕ್ವಶನಿಗೆ ಹೋಗಬೇಕು. ಒಂದು ಸರ್ತಿ ಈ ಕ್ವಶನ್ನ ನಿಮ್ಮ ಬ್ರೈನಲ್ಲಿರೋ ನ್ಯೂರಾನ್ಸ್ ಏನು ಮಾಡಿರ್ತವೆ, ಗ್ರಾಪ್ಸ್ ಮಾಡ್ಕೊಂಡಿರ್ತವೆ. ಆಮೇಲೆ ನೀವು ನೆಕ್ಸ್ಟ್ ಕ್ವಶನ್ ಆನ್ಸರ್ ಮಾಡುವಾಗ ಈ ಕ್ವಶನ್ದ ಆನ್ಸರ್ ನಿಮಗೆ ಬಂದುಬಿಡುತ್ತೆ. ಸೊ ಇದನ್ನು ಏನಂತೀವಿ, ಬ್ರೈನ್ ಸಿಗ್ನಲ್ ಟೆಕ್ನಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಪ್ಷನ್ ಸ್ಟ್ರಾಟಜಿ. ನೋಡಿ, ಇದು ರಿಸರ್ಚ್ ಬೇಸ್ಡ್ ಟಿಪ್ ನಾನು ಇದು ಹೇಳ್ತಾ ಇರೋದು. ಈಗ ABCD 4 ಆಪ್ಷನ್ ಇರುತ್ತೆ. ಹೌದಾ? ರಿಸರ್ಚ್ ಏನು ಹೇಳುತ್ತಪ್ಪ ಅಂದರೆ, B ಆ್ಯಂಡ್ C ಇವೆರಡರಲ್ಲಿ ಆನ್ಸರ್ಸ್ ಇರೋ ಚಾನ್ಸಸ್ ಇರುತ್ತೆ. ಎದಲ್ಲೂ ಆನ್ಸರ್ ಇರಲ್ಲ, ಡಿಯಲ್ಲೂ ಆನ್ಸರ್ ಇರಲ್ಲ. ಹೌದಾ? BCಯಲ್ಲಿರುತ್ತೆ. 70% ಆನ್ಸರ್ ಏನಿರ್ತವೆ B ಇರುತ್ತೆ. ಹೌದಾ? ಸೊ ಹಾಗಾಗಿ ನಿಮಗೆ ಗೊತ್ತಾಗದೇ ಇರೋ ಪಕ್ಷದಲ್ಲಿ BCಯಲ್ಲಿ 2ರಲ್ಲಿ ಯಾವುದಾದ್ರೂ ಒಂದನ್ನು ಟಿಕ್ ಮಾಡಿ ಬನ್ನಿ. ಆ BCಯಲ್ಲೂ ಟಿಕ್ ಮಾಡಿ ಕನ್ಫ್ಯೂಸ್ ಆಯಿತಾ, ನೀವು ಧೈರ್ಯವಾಗಿ B ಆನ್ಸರ್ನ ಟಿಕ್ ಮಾಡಿ ಬರ್ಬೋದು. ಇದನ್ನು ನೋಡಿ ಫ್ರೆಂಡ್ಸ್, ಓದದೇ ಇರೋರು ಲಾಸ್ಟ್ ಮೂಮೆಂಟಲ್ಲಿ ಪೇಪರ್ ಖಾಲಿ ಬಿಟ್ಟು ಬರಬಾರ್ದು.
ಖಾಲಿ ಬಿಟ್ಟು ಬರಬಾರ್ದು, ನೆಗೆಟಿವ್ ಇದೆ ಎಲ್ಲನೂ ಹಾಕಿ ಬರ್ತೀರಿ. ಎಲ್ಲನೂ ಹಾಕೋದ್ರಲ್ಲೂ ಒಂಚೂರು ಸೈಂಟಿಫಿಕ್ ಮೆಥಡ್ ಯೂಸ್ ಮಾಡಿದರೆ ಒಂದು ನೀವು 60 ಕ್ವಶನ್ನ ಏನೂ ಓದೋದೆ ಅಟೆಂಪ್ಟ್ ಮಾಡಿ ಬಂದ್ರಿ ಅಂದರೆ ಈ ಸೈಂಟಿಫಿಕ್ಸ್ ಮೆಥಡ್ ಯೂಸ್ ಮಾಡಿದರೆ ಅಟ್ಲೀಸ್ಟು 30-35 ಕ್ವಶನ್ಸ್ ಆದರೂ ಕರೆಕ್ಟ್ ಆಗ್ತವೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ನೆಕ್ಸ್ಟು ಅಸರ್ಷನ್ ಆ್ಯಂಡ್ ರೀಸನಿಂಗ್ ಕ್ವಶನ್. ನೋಡಿ, ಇದಂತೂ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಕ್ವಶನ್ ಆಗಿದೆ. ಹೌದಾ? ಒಂದು ಅಸರ್ಷನ್ ಕೊಟ್ಟಿರ್ತಾರೆ, ರೀಸನಿಂಗ್ ಕೊಟ್ಟಿರ್ತಾರೆ, ABCD 4 ಆಪ್ಷನ್ ಇರ್ತವೆ. ಹೌದಾ? C-ಯಲ್ಲಿ ಏನಿರುತ್ತೆ? ಅಸರ್ಷನ್ ಟ್ರೂ, ರೀಸನಿಂಗ್ ರಾಂಗ್. D-ಯಲ್ಲಿ ಅಸರ್ಷನ್ ಫಾಲ್ಸ್, ರೀಸನಿಂಗ್ ಇಸ್ ಟ್ರೂ. ಈ ರೀತಿ ಬಂದಿರುತ್ತೆ. ನೋಡಿ, 70% ಕೇಸಸ್ ಏನಾಗ್ತವೆ ಅಸರ್ಷನ್ ಆ್ಯಂಡ್ ರೀಸನಿಂಗಲ್ಲಿ A ಆ್ಯಂಡ್ B-ಯಲ್ಲಿ ಮಾತ್ರ ಆನ್ಸರ್ ಇರುತ್ತೆ. C-Dಯಲ್ಲಿ ಆನ್ಸರ್ ಇರಲ್ಲ. ಎಷ್ಟು? 70% ಪ್ರೊಬಬಿಲಿಟಿ ಏನಿರುತ್ತೆ? A ಆರ್ B ಇರುತ್ತೆ ಇದರಲ್ಲಿ, ಅಸರ್ಷನ್ ಆ್ಯಂಡ್ ರೀಸನಿಂಗಲ್ಲಿ. ಸೊ ಹಾಗಾಗಿ ಅಸರ್ಷನ್ ರೀಸನಿಂಗ್ ನಿಮಗೆ ತಿಳಿಲಿಲ್ಲ ಅಂದರೆ A ಮತ್ತು B-ಯಲ್ಲಿ ಒಂದನ್ನು ನೀವು ಹಾಕಿ ಬರ್ಬೋದು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ಟ್ ಟಿಪ್ ಏನು ಅಂದರೆ, ಎಲ್ಲರಿಗೂ ಕೊಡೋಂಥ ಲಾಸ್ಟ್ ಟಿಪ್ ಏನಂದರೆ ಪ್ರಾಕ್ಟೀಸ್. ನೀವೆಲ್ಲಿ ತನಕ ಪ್ರಾಕ್ಟೀಸ್ ಮಾಡಲ್ಲ ಅಲ್ಲಿ ತನಕ ನಿಮಗೆ MCQ ಸಾಲ್ವ್ ಮಾಡಲಿಕ್ಕೆ ಬರಲ್ಲ. ಓಕೆನಾ ಫ್ರೆಂಡ್ಸ್? ನೋಡಿ, ಇವಿಷ್ಟು ಟಿಪ್ಸ್. ಏನು? ಫಸ್ಟ್ ಟಿಪ್ಪು ಎಲಿಮಿನೇಷನ್ ಮಾಡಬೇಕು. 4 ಆನ್ಸರ್ ತೊಗೊಂಡು 4ರಲ್ಲಿ ಯಾವ್ದು ಹಾಕಲಿ ಅಂತ ವಿಚಾರ ಮಾಡೋದಕ್ಕಿಂತ ಮೊದಲು ಇವು 4ರಲ್ಲಿ ಯಾವ 2 ನಾನು ತೆಗಿಬೋದು. ಹೌದಾ? ಯಾವ 2 ನಾನು ತೆಗಿಬೋದು ಅದನ್ನು ನೋಡ್ಕೊಳ್ಳಿ. ಅದು ಎಲಿಮಿನೇಷನ್. ನಿಮಗೆ ಮೊದಲು ಯಾವುದೇ ಒಂದು ಎಕ್ಸಾಮ್ನ ಅಟೆಂಪ್ಟ್ ಮಾಡ್ತೀರಿ, MCQ ಬೇಸ್ಡ್ ಎಕ್ಸಾಮ್ ಅಟೆಂಪ್ಟ್ ಮಾಡ್ತೀರಿ ಅಂದರೆ ನಿಮಗೆ ಎಲಿಮಿನೇಷನ್ ಮೆಥಡ್ ಬರಲೇಬೇಕು. ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆನಾ? ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇದ್ದನ್ನು ತೆಗಿರಿ. ಸಿಮಿಲರ್ ಆನ್ಸರ್ ಇತ್ತು ಅಂದರೆ ಆ 2 ಸಿಮಿಲರಲ್ಲಿ ಒಂದು ಆನ್ಸರ್ ಇರುತ್ತೆ. ಆಲ್ ಆಫ್ ದಿ ಅಬೋವ್ ಇತ್ತು ಅಂದರೆ ಇದನ್ನು ನೀವು ಟಿಕ್ ಮಾಡಿ ಬರ್ಬೋದು. 95% ಅದೇ ಆನ್ಸರ್ ಇರೋ ಪ್ರೊಬಬಿಲಿಟಿ ಇರುತ್ತೆ. ನೆಕ್ಸ್ಟು ನನ್ ಆಫ್ ದಿ ಅಬೋವ್ ಇದು ಆನ್ಸರ್ ಆಗಿರೋಕ್ಕೆ ಸಾಧ್ಯನೇ ಇರಲ್ಲ. ರೇರ್ ಕೇಸಲ್ಲಿ ಮಾತ್ರ ಸಾಧ್ಯ. ಸೆಕೆಂಡು ಬ್ರೈನ್ ಸಿಗ್ನಲ್ ಟೆಕ್ನಿಕ್ನೂ ಹೇಳಿದ್ದೀನಿ. ಇದು ಆಪ್ಷನ್ ಸ್ಟ್ರಾಟಜಿ ನೋಡಿ. B ಆಪ್ಷನ್ ಸ್ಟ್ರಾಟಜಿಲಿ ನೋಡಿ ಯಾವುದು? B ಆ್ಯಂಡ್ C. ಇವೆರಡು 50-50 ಚಾನ್ಸಸ್ ಇರುತ್ತೆ. ಇವೆರಡರಲ್ಲಿ ನಿಮಗೆ ಆನ್ಸರ್ ಗೊತ್ತಾಯಿತು, ಟಿಕ್ ಮಾಡಿ ಬನ್ನಿ. ಅದನ್ನೂ ಗೊತ್ತಾಗಲಿಲ್ಲ ಅಂದರೆ ನೀವು B ಅಂತ ಟಿಕ್ ಮಾಡಿ ಬರ್ಬೋದು. ನೆಕ್ಸ್ಟ್ ಅಸರ್ಷನ್ ಆ್ಯಂಡ್ ರೀಸನಿಂಗಲ್ಲಿ C ಆ್ಯಂಡ್ D ಮಾತ್ರ ಆನ್ಸರ್ ಆಗಿರಲ್ಲ. ಸೊ A ಆ್ಯಂಡ್ B ಆಗಿರುತ್ತೆ. ಹೌದಾ? ಓಕೆನಾ ಫ್ರೆಂಡ್ಸ್? ನೋಡಿ, ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ, ಇವೆಲ್ಲ ಟಿಪ್ಸ್ ಆಯಿತು, ಟ್ರಿಕ್ಸ್ ಆಯಿತು ನಾನು ಕೊಡ್ತಾ ಇರೋದು ಸ್ಟಡಿ ಮಾಡದೇ ಇರೋರಿಗೆ. ಯಾರು ಎಕ್ಸಾಮ್ ಅಪ್ಲೈ ಮಾಡಿದ್ದೀನಿ, ಹಾಲ್ ಟಿಕೆಟ್ ಬಂದಿದೆ, ಹೋಗಿ ಬರೋದು ಬಂದ್ರಾಯಿತು ಅಂತ ಯಾರಿದ್ದಾರಲ್ಲ ಅವರಿಗೋಸ್ಕರ ಹೇಳಿದ್ದು. 10-20 ಮಾರ್ಕ್ಸು ತೊಗೊಳೋದು ಬದಲು 70-80 ಮಾರ್ಕ್ಸ್ ತೊಗೋಬೋದು. ಹೌದಾ? ನೀವು ಈ ಟ್ರಿಕ್ಸ್ನ ಅಪ್ಲೈ ಮಾಡಿ ನೀವು ಕನಿಷ್ಠ 40 ಕ್ವಶನ್ಸ್ನ ಅಟೆಂಪ್ಟ್ ಮಾಡಿ ಬಂದಿದ್ದರೆ ಅದರಲ್ಲಿ 25-35 ಕ್ವಶನ್ಸ್ ಏನಾಗ್ತವೆ? ಕರೆಕ್ಟಾಗಿರ್ತವೆ. ಓಕೆನಾ ಫ್ರೆಂಡ್ಸ್? ಒಂದು ಬೋನಸ್ ಟಿಪ್ ಏನು ಹೇಳ್ತೀನಿ ಅಂದರೆ, ಯಾವುದೇ ಎಕ್ಸಾಮ್ ಆಗಿರಲಿ ಸೀಕ್ವೆನ್ಸಲ್ಲಿ ಮಾತ್ರ ಎಕ್ಸಾಮ್ ಬರೆಯಬೇಡ್ರಿ. ಓಕೆನಾ? ಸೀಕ್ವೆನ್ಸಲ್ಲಿ ಬರಿಬೇಡಿ. ಸೀಕ್ವೆನ್ಸಲ್ಲಿ ಅಂದರೆ ಡೈರೆಕ್ಟ್ ಕ್ವಶನ್ ಪೇಪರ್ ಕೊಟ್ಟು ಕೂಡಲೇ 1, 2, 3, 4 ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ತಾ ಹೋಗಬೇಡಿ. ನೋಡಿ, ಕ್ವಶನ್ ಪೇಪರ್ ತೆಗಿಯೋರ ಮೈಂಡನ್ನು ನಾವು ಅರ್ಥ ಮಾಡ್ಕೋಬೇಕು. ಹೌದಾ? ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಅನಲೈಸ್ ಮಾಡಿದರೆ ಮ್ಯಾಕ್ಸಿಮಮ್ಮು ಫಸ್ಟು 8-9 ಕ್ವಶನ್ ಟಫ್ ಇರ್ತವೆ, ಲಾಸ್ಟು 8-9 ಕ್ವಶನ್ ಟಫ್ ಇರ್ತವೆ. ಹೌದಾ? ಹಾಗಾಗಿ ಕ್ವಶನ್ ಪೇಪರ್ ಕೊಟ್ಟು ಕೂಡಲೇ ಸೀಕ್ವೆನ್ಸಲ್ಲಿ ಮಾತ್ರ ನೀವು ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಡಿ. ಫಾರ್ವರ್ಡ್ ಸೀಕ್ವೆನ್ಸಲ್ಲೂ ಅಟೆಂಪ್ಟ್ ಮಾಡಬೇಡಿ, ಬ್ಯಾಕ್ವರ್ಡ್ ಸೀಕ್ವೆನ್ಸಲ್ಲೂ ಅಟೆಂಪ್ಟ್ ಮಾಡಬೇಡಿ. ಹೌದಾ? ಇದಿಷ್ಟು ನೋಡಿ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಹೋಗಿ ಎಕ್ಸಾಮ್ನ ಅಟೆಂಪ್ಟ್ ಮಾಡಿ ಬರ್ರಿ. ಯಾವುದೇ ರೀತಿ ಭಯ ಬೇಡ. ಈ ಸಲ ಕೆಸೆಟ್ ನಮ್ಮದೇ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಹೋಗಿ ಎಕ್ಸಾಮ್ನ ಅಟೆಂಪ್ಟ್ ಮಾಡಿ ಬನ್ನಿ. ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು.